ಹಾಯ್ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಾಗಿರುತ್ತೆ, ನೋಡ್ಕೊಳ್ಳಿ. ಬ್ಯಾಕ್ದು ಫುಲ್ ಡಿಸೈನ್ ಬರುತ್ತೆ ಇದರಲ್ಲಿ. ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಮಾರ್ಕ್ ಹಾಕೊಂಡು. ಆ ಡಿಸೈನ್ ಶೇಪ್ ಇದೆಯಲ್ಲ ಅದಕ್ಕೆ ನೋಡಿ, ಲೈನಿಂಗು ಮಿಸ್ ಮಾಡಿದಿರ. ಏನೇನು ಪಾರ್ಟ್ಸ್ ಕಟಿಂಗ್ ಆಗುತ್ತೋ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ಏನೇನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪೈಪಿಂಗ್ ಹೇಗೆ ಹಾಕೋದು, ಪ್ಯಾಚ್ ಹೇಗೆ ಮಾಡೋದು, ಐರನ್ ಹೇಗೆ ಮಾಡೋದು, ಫುಲ್ಲು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿದೆ. ಇದು ಬಂದು ಪೇಪರ್ ಕ್ಯಾನ್ವಸ್ಸು. ಈಗ ನಾವು ಇಷ್ಟೊತ್ತು ಲೈನಿಂಗಲ್ಲಿ ಕಟ್ ಮಾಡಿದ್ರಲ್ಲ, ಅದೇ ಥರ ಪೇಪರ್ ಕ್ಯಾನ್ವಸ್ಸು ಕಟ್ ಮಾಡಿಕೋಬೇಕು. ಸೇಮ್ ಎಲ್ಲ ಅದೇ ಥರ ಶೇಪಾಗಿ ಕಟ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಈಗ ಕ್ಲೀನಾಗಿ ಐರನ್ ಮಾಡ್ಕೊಳಕ್ಕೆ ಹೋಗೋಣ. ಎರಡು ಬೇರೆ ಬೇರೆ ಬಟ್ಟೆಯಲ್ಲಿ ಐರನ್ ಮಾಡಬೇಕು. ನೋಡಿ, ಇದು ಪೈಪಿಂಗೋಸ್ಕರ ಪೀಸ್ ಕಟ್ ಮಾಡಿದ್ದೀನಿ. ಅದು ಪ್ಯಾಚ್ ವರ್ಕು, ವೈಟು ಪೈಪಿಂಗು, ಈ ಡಾರ್ಕ್ ಬ್ರೌನ್ ಕಲರು ಪೈಪಿಂಗೆ. ನೋಡಿ, ಕ್ಲೀನಾಗಿ ಐರನ್ ಮಾಡ್ಕೊಳ್ತಾ ಇದ್ದೀರಿ. ಇದು ಪೇಪರ್ ಕ್ಯಾನ್ವಸ್ ಅಲ್ವಾ, ಬಟ್ಟೆಗಳು ಹಾಗೆ ಅಂಟ್ಕೊಬಿಡುತ್ತೆ. ನೋಡಿ, ಇದು ವೈಟ್ ಪೀಸ್ ಮೇಲೆ ಕ್ಲೀನಾಗಿ ಪೇಪರ್ ಕ್ಯಾನ್ವಸ್ ಇಟ್ಟು ಐರನ್ ಮಾಡ್ಕೋಬೇಕು. ಎಲ್ಲ ಒನ್ ಬೈ ಒನ್ ಕ್ಲೀನಾಗಿ ಐರನ್ ಮಾಡ್ಕೊಳ್ತೀರಿ. ಕ್ಲೀನಾಗಿ ಈ ಥರ ಐರನ್ ಮಾಡ್ಕೋಬೇಕು. ಏನೇನೋ ಮಿಸ್ ಮಾಡಬಾರ್ದು, ಕ್ಲೀನಾಗಿ ಐರನ್ ಮಾಡ್ಕೊಳ್ಳಿ. ಐರನಲ್ಲಿ ಆಗೋಯ್ತು. ಪೈಪಿಂಗ್ ಬೇಕಷ್ಟು ಕ್ಲೀನಾಗಿ ಜಾಯಿಂಟ್ ಮಾಡ್ಕೊಬಿಡೋಣ. ಇದರಲ್ಲಿ ಪೈಪಿಂಗ್ ರೆಡಿ ಮಾಡಬೇಕಲ್ವಾ, ಅದು ಥ್ರೆಡ್ ಪೈಪಿಂಗ್ ಮಾಡೋದು ನಾನು ರೆಡಿ ನೋಡಿ. ಕ್ಲೀನಾಗಿ ಥ್ರೆಡ್ನ ಒಳಗಡೆ ಇಟ್ಬಿಟ್ಟು ಪೈಪಿಂಗ್ನ ರೆಡಿ ಮಾಡ್ಕೋಬೇಕು ಫುಲ್ಲಾಗಿ. ನೋಡಿ, ಪೈಪಿಂಗ್ ಒಂದು ರೆಡಿ ಆಗೋಯ್ತು. ಇನ್ನೊಂದು ಕಾಂಟ್ರಾಸ್ಟ್ಗೂ ಪೈಪಿಂಗ್ ರೆಡಿ ಮಾಡ್ಕೋಬೇಕು, ಸೇಮ್ ಅದೇ ಥರ. ಕ್ರಾಸ್ ಪೀಸಲ್ಲಿ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪೈಪಿಂಗು. ನೋಡಿ, ಹಿಂಗೆ ನಾನು ಎಲ್ಲ ಡಬಲ್ ಟೆನ್ಷನಲ್ಲೇ ಮಾಡ್ಕೊತಾ ಇದ್ದೀನಿ. ಏನು ಟೆನ್ಷನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ಲೀನಾಗಿ ಈ ಥರ ಪೈಪಿಂಗ್ ಎಲ್ಲ ರೆಡಿ ಮಾಡ್ಕೊಬಿಡೋಣ. ಎಡ್ಜಲ್ಲಿ ಪೀಸ್ ಕಟ್ ಮಾಡ್ಕೊಳ್ಳೋಣ. 1/2 ಇಂಚ್ ಇದ್ದರೆ ಸಾಕು ಪೈಪಿಂಗ್ ಪೀಸು, ಯಾಕಂದರೆ ಇದು ಒಳಗಡೆ ಹೋಗ್ಬಿಡುತ್ತೆ ಸ್ಟಿಚಿಂಗ್ ಮಾಡುವಾಗ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಪೇಪರ್ ಕ್ಯಾನ್ವಸ್ ಐರನ್ ಮಾಡಿಕ್ಕಿದ್ರಲ್ಲ, ಅದೆಲ್ಲ ಕ್ಲೀನಾಗಿ ತೊಗೊಂಡು ಕಿನಾರಿಯಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಬಿಡೋಣ. ಹಾಕ್ಕೊಂಡು 1/2 ಇಂಚ್ ಬಿಟ್ಟು ಪೀಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ, 1/2 ಇಂಚ್ಗೆ ತಗ್ದಂಗೆ ನಾವು ಪೈಪಿಂಗ್ನ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನಾವು ಇವಾಗ ಕಿನಾರಿ ಸ್ಟಿಚಿಂಗ್ ಹಾಕಿದ್ರಲ್ವ, ಅದ್ರ ಮೇಲೇ ಸ್ಟಿಚಿಂಗ್ ಹಾಕೋಬೇಕು ಪೈಪಿಂಗ್ನ. ನೋಡಿ, ಈ ಥರ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಇದನ್ನು ತಿರ್ಗ್ಸೋಕ್ಕೋಸ್ಕರ ಒಂದು ಪೀಸ್ ಬೇಕಾಗುತ್ತೆ, ಲೈನಿಂಗ್ ಪೀಸು. ಇದನ್ನು ಇಟ್ಟು ಮೇಲೆಯಿಂದ ತಿರ್ಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ಸ್ಟಿಚಿಂಗ್ ಹಾಕೋಬೇಕು. ಪೈಪಿಂಗ್ ಎಲ್ಲ ಹಾಕಿದ್ರೆ ಅಲ್ಲೇ, ಮಿಕ್ಕಿದೆಲ್ಲ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಬಿಡೋಣ. ನೋಡಿ, ಕೆಳಗಡೆ ಒಂದು ಸ್ಟಿಚ್ ಹಾಕೊಂಡು ಫುಲ್ ಸೆಂಟ್ರಲ್ಲಿ ಇಟ್ಟು ತಿರ್ಗಿಸ್ಬಿಡ್ತೀನಿ. ಇವಾಗ ಕ್ಲೀನಾಗಿ ತಿರ್ಸ್ಕೋಬೇಕು. ನೋಡಿ, ಇಷ್ಟೇ. ಕಿನಾರಿ ಸ್ಟಿಚಿಂಗ್ ಹಾಕೋಬಿಡೋಣ ಪೈಪಿಂಗ್ ಮೇಲೆ, ಪೈಪಿಂಗ್ ಪಕ್ಕದಲ್ಲಿ, ಸಾರಿ. ಓಕೆ, ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳಿದೆಯಲ್ಲ ಪ್ಯಾಚ್ ವರ್ಕು, ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೊಬಿಡೋಣ. ಸೇಮ್ ಇವಾಗ ನಾ ಹೆಂಗೆ ಮಾಡ್ತಾ ಹಂಗೆ ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು ಎಲ್ಲನೂ. 1/2 ಇಂಚ್ ಬಿಟ್ಟು ಎಲ್ಲನೂ ಕಟ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟು ಆ ಕಿನಾರಿ ಸ್ಟಿಚಿಂಗ್ ಹಾಕಿದ ಮೇಲೇ ಒಂದು ಪೈಪಿಂಗ್ ಹಾಕೊಬರೋಣ ಸ್ಟ್ರೈಟಾಗಿ. ಸೀದರಲ್ಲಿ ಇಕ್ಕೊಂಡು ಹಾಕೋಬೇಕು ಪೈಪಿಂಗು. ನೋಡಿ, ಪೈಪಿಂಗ್ ಹಾಕೋಬಿಟ್ಟೆ. ಇದು 4 ತಿರ್ಸ್ಕೋಬೇಕಲ್ಲ, ಲೈನಿಂಗಲ್ಲಿ ಇಟ್ಟು ತಿರ್ಸ್ಕೊಬಿಡೋಣ.
ಪ್ಯಾಚಸ್ ಎಲ್ಲ ಮುಗೀತು. ಇವಾಗ ಬ್ಯಾಕ್ ಮೈನ್ ಪೀಸ್ಗೆ ಪೈಪಿಗೆ ಹಾಕ್ಕೊಂಡು ಮೈನ್ ಪೀಸ್ನ ಇಟ್ಟು ತಿರ್ಸ್ಕೊಬಿಡೋಣ. ಆವಾಗಲೇ ಲುಕ್ಕು ಚೆನ್ನಾಗಿ ಬರುತ್ತೆ ಇದು. ನೋಡಿ ಪೈಪಿಂಗ್ ಹೇಗೆ ಹಾಕ್ತಾಯಿದ್ದೀನೋ ಹಾಗೆ ಹಾಕೊಳ್ಳಿ, ಕ್ಲೀನಾಗಿರುತ್ತೆ. ನಮ್ಮದು ಟೈಲರ್ ಶಾಪ್ ಇದು. ಟೈಲರ್ ಶಾಪಲ್ಲೇ ನಾನು ಈ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು. ನೋಡಿ ಪೈಪಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಮೈನ್ ಪೀಸಲ್ಲಿಟ್ಟು ಸ್ಟಿಚಿಂಗ್ ಹಾಕೋಬೇಕು. ನೋಡಿ ಕ್ಲೀನಾಗಿ ಕೆಳಗಡೆ ಮೇಲೆ ಎರಡೂ ಕ್ಲೀನಾಗಿ ಜೋಡಿಸ್ಕೋಬೇಕು. ರಿಂಕಲ್ಸ್ ಎಲ್ಲೂ ಬರಬಾರ್ದು. ನೋಡಿ ಆಯಿತು. ಕ್ಲೀನಾಗಿ ಕಟ್ ಮಾಡ್ಕೊಬಿಡೋಣ. ನ್ಯಾಚ್ ಹಾಕೋಬೇಕು. ಈ ಕ್ರಾಸ್ ಆಗಿ ಫ್ರಂಟ್ ಪ್ಲೇಸಲ್ಲೆಲ್ಲ ನ್ಯಾಚ್ ಹಾಕೋಬೇಕು. ನೋಡಿ ಥ್ರೆಡ್ ಪೈಪಿಂಗ್ ಹೆಂಗಿದೆ. ನಮ್ಮ ಶಾಪಲ್ಲಿ ನಾವು ಥ್ರೆಡ್ ಪೈಪಿಂಗೇ ಯೂಸ್ ಮಾಡೋದು, ಲುಕ್ಕು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇನ್ನೊಂದು ಬ್ಯಾಕ್ ಸೈಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈ ಥರ ತಿರ್ಸ್ಕೊಂಡು ಮೇಲೆ ಒಂದು ಪಿನರಿ ಸ್ಟಿಚಿಂಗ್ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫಿನಿಶಿಂಗು. ಫುಲ್ಲು ಬ್ಯಾಕ್ ರೆಡಿ ಮಾಡ್ಕೊಬಿಡೋಣ. ನೆಕ್ಸ್ಟು ಪ್ಯಾಚು ಜಾಯಿಂಟ್ ಮಾಡಬೇಕಾಗುತ್ತೆ. ಮೈನ್ ಬೇರೆದ ಪ್ಯಾಚು ಈಕ್ವಲಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಆಗೋಯ್ತು ಎರಡೂ. ಇದನ್ನು ಅದೇ ಥರ ಸ್ಟಿಚಿಂಗ್ ಹಾಕೋಬಿಡ್ತೀನಿ. ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ. ಕ್ಲೀನಾಗಿ ಸ್ಕಿಪ್ ಮಾಡ್ದಿರೋ ವೀಡಿಯೋಗಳನ್ನ ನೋಡಿ, ಆವಾಗಲೇ ನೀವು ಎಲ್ಲನೂ ಕಲ್ಸ್ಕೊಳಕ್ಕಾಗೋದು. ಓಕೆ, ಎರಡೂ ಬ್ಯಾಕ್ ರೆಡಿ ಆಯಿತು. ಇವಾಗ ಪ್ಯಾಚಿಗೆ ಬರ್ತೀವಿ. ನೋಡಿ ಫಸ್ಟು ಒಂದು ಪ್ಯಾಚ್ನ ಅಟ್ಯಾಚ್ ಮಾಡ್ಕೊಬಿಡೋಣ. ಯಾವಾಗಲೂ ಪ್ಯಾಚಸ್ಸು ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು, ಕರೆಕ್ಟ್ ಸೈಜು ಕಟ್ ಮಾಡ್ಕೋಬೇಡಿ. ಎಕ್ಸ್ಟ್ರಾ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಕರೆಕ್ಟ್ ಸೈಜ್ ಇದ್ದರೆ ಚಿಕ್ಕದಾಗೋದ್ರೆ ಏನು ಮಾಡೋಕ್ಕಾಗಲ್ಲ, ಮತ್ತು ಬೇರೆ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಒಂದು 1 ಇಂಚ್ ಆದರೂ ಎಕ್ಸ್ಟ್ರಾ ಇರಲೇಬೇಕು ಪ್ಯಾಚಸ್ಸು. ನೋಡಿ ಒಂದು ಸೈಡದು ಆಗೋಯ್ತು. ಇವಾಗ ಮೇಲೆ ಸೈಡ್ ಬರ್ತಾಯಿದೆ ಪ್ಯಾಚು. ಇದು ಪ್ಯಾಚ್ ವರ್ಕ್ ಮಾಡಿದ್ಮೇಲೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಬ್ಲೌಸು. ನೋಡಿ ನಾನು ಎಲ್ಲೆಲ್ಲಿ ಸ್ಟಿಚಿಂಗ್ ಹಾಕ್ತಿದ್ದೀನಿ ಅಲ್ಲೆಲ್ಲೇ ಹಾಕೊಳ್ಳಿ, ಕ್ಲೀನಾಗಿರುತ್ತೆ. ನೀವು ಸ್ಟಿಚಿಂಗ್ ಮಾಡಿರೋದು ಎಲ್ಲಂತ ಕಾಣಿಸೋದಿಲ್ಲ. ನೋಡಿ ಆಯಿತು ಅಟ್ಯಾಚ್ಮೆಂಟು. ಇವಾಗ ಬ್ಯಾಕ್ ನೆಟ್ಟು ಫಸ್ಟ್ ಒಂದು ಸೈಡ್ ಅಂದಾಜು ಮೇಲೆ ಸ್ಟಿಚಿಂಗ್ ಮಾಡ್ಕೊಬಿಡೋಣ. ಒಂದು ಸೈಡು, ಸೆಕೆಂಡ್ ಸೈಡ್ ಬಂದು ನಾವು ಟೇಪಲ್ಲೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕು. ಕ್ಲೀನಾಗಿ ಒಳಗಡೆ ಪೀಸೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಒಂದು ಸೈಡು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊತೀನಿ. ಒಂದು ಸೈಡ್ ಈ ಥರ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಲೀನಾಗಿ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಸೈಡ್ ಬಂದುಬಿಟ್ಟು ಟೇಪಲ್ಲಿ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಇರಬಾರ್ದಲ್ಲ. ಬ್ಯಾಕ್ ಸೈಡ್ ಹಾಕಿದ್ರೆ ಕರೆಕ್ಟಿಗೆ ಇರಬೇಕು ಸೆಂಟ್ರಲ್ಲಿ ಅದು ಪ್ಯಾಚ್ ವರ್ಕು. ನೋಡಿ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಟ್ಯಾಚ್ಮೆಂಟ್ ಆಗೋಯ್ತು. ಏನು ಒಂಚೂರು ಹೆಚ್ಚು ಕಡಿಮೆ ಇರಲ್ಲ. ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಬ್ಯಾಕು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.